15 ದಿನಗಳ ನೋವು, ಕಣ್ಣೀರು, ಒಂದು ರೀತಿ ಮನಸ್ಸಲ್ಲಿ ಒಂದು ದುಃಖ, ನಮ್ಗೆ ಏನೋ ಆಗ್ತಾ ಇದೆ, ಏನೋ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಎಲ್ಲ ನೋವುಗಳು ಇವತ್ತಿಗೆ ಮಾಸ್ ಹೋಗಿದೆ ಸರ್. 15 ದಿನಗಳ ನಿರಂತರವಾಗಿ ನಾವು ಪಟ್ಟಿದ್ದ ನೋವೆಲ್ಲವೂ ಹೋಗ್ಬಿಟ್ಟಿದೆ. ಇವತ್ತೊಂದು ಸಂತಸ ಕಾಣ್ತಾ ಇದೆ. ಇಡೀ ಆಫೀಸ್ನಲ್ಲಿ ಪ್ರತಿಯೊಬ್ಬರ ಮುಖದಲ್ಲೂ ಒಂದು ಮುಗುಳ್ನಗೆ ಇದೆ. ಪ್ರತಿಯೊಬ್ಬರ ಮನಸ್ಸಲ್ಲೂ ಏನೋ ಒಂದು ಸಾಧಿಸಿ ಬಂದಿರೋ ಛಲ ಇದೆ. ಆ ಎಲ್ಲ ಛಲಕ್ಕೆ, ಆ ಕಾರಣ, ನಗುವಿಗೆ ಕಾರಣ ನೀವು. ಥ್ಯಾಂಕ್ ಯು ಸೋ ಮಚ್ ಸರ್. ಸತ್ಯಮೇವ ಜಯತೆ. 15 ದಿನಗಳ ಹಿಂದೆ ಇದೇ ವೇದವಾಕ್ಯವನ್ನು ಇಟ್ಕೊಂಡು ನಾವು ಪವರ್ ಟಿವಿಯನ್ನು ಬ್ಲ್ಯಾಂಕ್ ಸ್ಕ್ರೀನ್ಗೆ ತಂದ್ವಿ. ಸತ್ಯಮೇವ ಜಯತೆ ಅನ್ನುವ ಸ್ಲೋಗನೊಟ್ಟಿಗೆ ನಾವು ಬ್ಲ್ಯಾಂಕ್ ಮಾಡಿದ್ವಿ ಟಿವಿಯನ್ನು. ಇವತ್ತು ಅದೇ ಸ್ಕ್ರೀನೊಟ್ಟಿಗೆ ನಾವು ಸತ್ಯಮೇವ ಜಯತೆ ಅಂತ ಎದೆ ಯುಬ್ಬಿಸಿ ಹೇಳುತ್ತಾ, ತಲೆ ಎತ್ತಿ ಮಾತಾಡ್ತಾ ಪವರ್ ಟಿವಿಯನ್ನು ಪುನಃ ಲೋಕಾರ್ಪಣೆ ಮಾಡಿದ್ದೀವಿ. ನೀವು ಹೇಳಿದ್ರಿ ನಮ್ಮ ಆಫೀಸಲ್ಲಿ ಮಾತ್ರ ಇದು ಮುಗುಳು ನಗುವನ್ನು ತಂದಿಲ್ಲ. ಇಡೀ ಕರ್ನಾಟಕದ ಜನತೆಯ ಮುಖದಲ್ಲಿ, ಭಾರತೀಯರ ಮುಖದಲ್ಲಿ ಇದು ಮುಗುಳು ನಗೆ ಮಾತ್ರ ಅಲ್ಲ, ಸತ್ಯ ಇನ್ನೂ ಬದುಕಿದೆ, ನ್ಯಾಯ ಇನ್ನೂ ಸಿಗುವ ಬಯಕೆ ನಾವು ಇಟ್ಕೊಬೋದು ಭಾರತದಲ್ಲಿ ಅಂತ ಹೇಳೋದಕ್ಕೆ ಪವರ್ ಟಿವಿಯ ಈ ಕೇಸ್ ಇದೆಲ್ಲ ಮುನ್ನಡಿ ಬರ್ತಿದೆ. ನಾವು ಪ್ರೌಡ್ ಅಂತ ಹೇಳೋದಲ್ಲ, ಇಟ್ ಈಸ್ ನಾಟ್ ಓನ್ಲಿ ಎ ಫೀಲಿಂಗ್ ಪ್ರೌಡ್, ಇಟ್ ಈಸ್ ಸೆಟ್ಟಿಂಗ್ ಅಪ್ ಎ ಎಕ್ಸಾಂಪಲ್. ನಾವೊಂದು ಎಕ್ಸಾಂಪಲನ್ನು ಸೆಟ್ ಮಾಡ್ತಾಯಿದ್ದೀವಿ, ಒಂದು ಹೆಜ್ಜೆಯನ್ನು ಇವತ್ತು ಗುರುತಿಸಿಕೊಟ್ಟಿದ್ದೀವಿ. ಈ ಹೆಜ್ಜೆಯಲ್ಲಿ ಯಾರು ನಡೆದರೂ ಅನ್ಯಾಯ ಆಗಲ್ಲ, ಸತ್ಯ ಸಿಗುತ್ತೆ, ಜಯ ಸಿಗುತ್ತೆ. ಭಾರತದಲ್ಲಿ ಇನ್ನೂ ಸಂವಿಧಾನದ ಬಗ್ಗೆ ಕೈಯಲ್ಲಿಟ್ಕೊಂಡು ಸಂವಿಧಾನ ಇದೆ ಅಂತ ಹೇಳುವುದಕ್ಕೂ, ಸಂವಿಧಾನದ ಆ ಬರೆದ ಒಂದೊಂದು ವಾಕ್ಯವನ್ನು ಅನುಭವಿಸುವುದಕ್ಕೂ ಇರುವ ವ್ಯತ್ಯಾಸ ನನಗೆ ಈ 15 ದಿನಗಳಲ್ಲಿ ತಿಳಿದಿದೆ. ಈ ಎಕ್ಸ್ಪೀರಿಯನ್ಸ್ ಪವರ್ ಟಿವಿಗೆ ಮೊದಲ ಸಲ ಅಲ್ಲ. ವಿ ಆರ್ ಸೀನ್ ಇಟ್ ಬಿಫೋರ್ ಆಲ್ಸೋ. ಇದು ನಾವು 2ನೇ ಸಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಒಂದು ಪುಟ್ಟ ಕಂಪನಿ, ಚಿಕ್ಕ ಕೂಸು, ಜರ್ನಲಿಸ್ಟೇ ಅಲ್ಲದ ಒಬ್ಬ ಕಟ್ಟಿದ ಸಂಸ್ಥೆ 2 ಸಲ ಈ ರೀತಿಯ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ನಮ್ಮ ಸಹವಾಸ ಮತ್ತು ಆ ರೀತಿಯ ಅಡ್ವೆಂಚರ್ಸ್ ಎಂಥದ್ದು ಅಂತ ಕರ್ನಾಟಕದ ಜನತೆ ಮಾತ್ರ ಅಲ್ಲ, ಇವತ್ತು ಎಂಟೈರ್ ಭಾರತೀಯರು ವಿಟ್ನೆಸ್ ಮಾಡಿದ್ದಾರೆ. ಸೊ ಗೆಟಿಂಗ್ ಎ ಜಸ್ಟಿಸ್, ನ್ಯಾಯ ಎಲ್ಲಿ ಸಿಗಬೇಕು ಅಲ್ಲೇ ಸಿಗಬೇಕು. ನಾನು ಯಾವಾಗಲೂ ಹೇಳ್ತಿದ್ದೆ, 2 ರೀತಿಯ ನ್ಯಾಯಾಲಯ ನಮ್ಮಲ್ಲಿದೆ ಅಂತ. ಒಂದು ಜನತಾ ನ್ಯಾಯಾಲಯ, ಇನ್ನೊಂದು ನಮ್ಮ ಸಂವಿಧಾನದ ಪ್ರಕಾರ ಮಾಡಿದಂತಹ ನ್ಯಾಯಾಲಯ. 2 ನ್ಯಾಯಾಲಯಗಳಲ್ಲಿ ಗೆದ್ದು ಬಂದು ಇವತ್ತು ನಿಂತಿದ್ದೀವಿ ನಾವು. ಜನತಾ ನ್ಯಾಯಾಲಯದಲ್ಲಿ ಇವತ್ತಲ್ಲ ಪವರ್ ಟಿವಿ ಗೆದ್ದಿದ್ದು, ಯಾವತ್ತೂ ಗೆದ್ದು ಬಿಟ್ಟಿದೆ. ನಮಗೆ ಕನಿಕರದ ಅಗತ್ಯ ಇರಲಿಲ್ಲ, ನಮಗೆ ಕಣ್ಣೀರಿನ ಅಗತ್ಯ ಇರಲಿಲ್ಲ, ನಮಗೆ ನಿಮ್ಮೊಟ್ಟಿಗೆ ನಾವಿದ್ದೀವಿ ಅನ್ನುವ ಧ್ವನಿ ಅಗತ್ಯ ಇತ್ತು. ಅದು ನಮಗೆ ಈ ಬೊಬ್ಬೆ ಹೊಡೆಯುವವರ ಮಧ್ಯದಲ್ಲೂ ಇಟ್ ಈಸ್ ಎ ಗ್ರೇಟ್ ಸೌಂಡ್ ಟು ಅಸ್. ಆ್ಯಂಡ್ ಇವತ್ತಿನ ಏನು ಉದ್ಘಾಟನೆ ಇದೆಯಲ್ಲ, ನಮ್ಮದು ಲೋಕಾರ್ಪಣೆ ಇದೆಯಲ್ಲ, ನಿನ್ನೆ ಅಷ್ಟೇ ನಮ್ಮನ್ನು ಅಗಲಿದ ಕನ್ನಡದ ಮುದ್ದು ಕಂದ, ಸ್ವಚ್ಛ ಕನ್ನಡತಿ, ಅಪ್ಪಟ ಕನ್ನಡದ ಮಗಳು. ಐ ಹ್ಯಾಡ್ ವೆರಿ ಬ್ಯಾಡ್. ನಿನ್ನೆ ನನಗೆ ತುಂಬ ಬೇಜಾರಾಯಿತು. ಅರೆ, ಇವತ್ತೊಂದು ಪವರ್ ಟಿವಿ ಇದ್ದಿದ್ರೆ ಆ ನನ್ನ ಸಿಸ್ಟರ್ಗೆ, ಆ ನನ್ನ ಅಕ್ಕನಿಗೆ ಒಂದು ರೀತಿಯ ನಮನ ಆದರೂ ಸಲ್ಲಿಸ್ಬೋದಿತ್ತು. ಐ ಆಮ್ 1 ಡೇ ಲೇಟ್ ಅಂತ ಅನಿಸ್ತು. ಬಟ್ ಟುಡೇ ಐ ಫೀಲ್ ಈ ಲೋಕಾರ್ಪಣೆ ನಮ್ಮ ಕನ್ನಡದ ಅಚ್ಚ ಮಗಳು, ಸ್ವಚ್ಛ ಕನ್ನಡತಿ ಅಪರ್ಣವ್ರಿಗೆ ಸಲ್ಲತ್ತೆ. ಟು ಅಗೈನ್ ಥ್ಯಾಂಕಿಂಗ್ ಟು ವೀವರ್ಸ್ ಅಂತ ನಾನು ಹೇಳೋದೇ ಇಲ್ಲ. ದೇ ಆರ್ ನಾಟ್ ವೀವರ್ಸ್, ನಮ್ಮನ್ನು ನೋಡುವ ಜನಗಳು ಅಂತ ನಾವು ಹೇಳಲ್ಲ. ಅವರು ಕಟ್ಟಿದ ಸಂಸ್ಥೆ ಇದು, ಅವರದೇ. ಅದಕ್ಕೆ ನಾವು ಹೇಳೋದು ಇದು ನಿಮ್ಮ ಶಕ್ತಿ ಅಂತ ಹೇಳೋದು. ಅವರು ಆ ಶಕ್ತಿ ಇರಲಿಲ್ಲ ಅಂದರೆ ಇವತ್ತು ಸುಪ್ರೀಂ ಕೋರ್ಟ್ ಈ ಶಕ್ತಿ ನಮಗೆ ಕೊಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ದಟ್ಸ್ ವಾಟ್. ನಾವು ಸೌಂಡ್ ಮಾಡಿಲ್ಲ, ನಾವು ಕಣ್ಣೀರು ಹಾಕಿಲ್ಲ, ನಾವು ಗೋಗರ್ದಿಲ್ಲ, ನಾವು ಯಾರಿಗೂ ನಮ್ಮ ಸಪೋರ್ಟ್ಗೆ ಬಂದು ನಿಂತ್ಕೊಳ್ಳಿ ಅಂತಲೂ ಹೇಳಲಿಲ್ಲ. ನಮಗೆ ಒಂದೇ ಒಂದು ಧೈರ್ಯ ಇತ್ತು, ನ್ಯಾಯದೊಟ್ಟಿಗೆ ನ್ಯಾಯಕ್ಕಿರುವ ಬಲ
ನ್ಯಾಯಕ್ಕಿರುವ ಹಠ, ನಾವು ಹೇಳ್ತೀವಿ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಬಂದೇ ಬರುತ್ತೆ ಅಂತ. ಫಾರ್ ಮಿ ವಾಟ್ ಈಸ್ ದ ಎಸೆಟ್, ವಾಟ್ ಈಸ್ ದ ಸ್ಟ್ರೆಂತ್? ಸ್ಟ್ರೆಂತ್ ಈಸ್ ಮೈ ಪವರ್ ಫ್ಯಾಮಿಲಿ. More than that, I think even God cannot gift something to me. ಒಂದು ಸಂಸ್ಥೆ 2 ಸಲ ಪೊಲಿಟಿಕಲ್ ಪ್ರೆಷರಿಂದ ಮುಚ್ಚಿ ಒಂದು ಸಲ ಸರ್ವರನ್ನೇ ಕಿತ್ತು ಹೋದಾಗಲೂ, ಆ ಸಂಸ್ಥೆಯನ್ನು ನಾನು 2 ತಿಂಗಳು ಎಬ್ಸ್ಕಾಂಡಾಗಿ ಬರುವಾಗಲೂ ಆ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ನನ್ನ ಕೈಗೆ ವಾಪಸ್ಸಿಟ್ಟಂತಹ ಆ ಪವರ್ ಫ್ಯಾಮಿಲಿ. ದಿಸ್ ಈಸ್ ಅಗೇನ್ 15 days ಆಫ್ ಜರ್ನಿ. 15 days of journey we are seeing. Correct. What it makes sense. ಇವತ್ತು ನಮಗೆ ಏನನ್ನಿಸ್ತಾ ಇದೆ, ಡೋಂಟ್ ಯು ಫೀಲ್ ಸುಪ್ರೀಂ ಕೋರ್ಟಿನ ಟಾಪ್ ಮೋಸ್ಟ್ ಜಡ್ಜಸ್ 3 ಜನ ಹೆಡೆಡ್ ಬೈ ನಮ್ಮ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು. ದ ಜಡ್ಜ್ಮೆಂಟ್ ಇಟ್ ಈಸ್ ನಾಟ್ ಎ ಪ್ರೌಡ್ ಟು ಟೇಕ್ ಎ ಜಡ್ಜ್ಮೆಂಟ್, ಇಟ್ಸ್ ಎ ಫೀಲಿಂಗ್. ನನಗೆ ಹೆಮ್ಮೆ ಅನಿಸೋದಕ್ಕಿಂತಲೂ ನನಗನ್ನಿಸ್ತು, ಓ ನಾವೆಲ್ಲ ಬಡವರು ಎಲ್ಲರೂ ಹೇಳ್ತಾ ಇದ್ವಿ ನ್ಯಾಯ ಸಿಗಲ್ಲ ಅಂತ. ನ್ಯಾಯ ಸಿಗುತ್ತೆ ಅನ್ನುವ ಧೈರ್ಯ ಆ ಸುಪ್ರೀಂ ಕೋರ್ಟ್ನ ಮೆಟ್ಲಲ್ಲಿ ನನಗೆ ಸಿಕ್ತು. ಇಟ್ ಈಸ್ ಜಸ್ಟ್ ನೀವು ಎಣಿಸ್ಬೋದು, ಪವರ್ ಟಿ ವಿ ಅಂದರೆ ಸರ್ ನಿಮ್ಗೇನು ಅಂತ ಕೇಳಿದರೆ, ಇಟ್ ಈಸ್ ನಾಟ್ ಓನ್ಲಿ ಮೈ ಲೈಫ್, ಇಟ್ ಈಸ್ ಮೈ ಸೋಲ್. ನಾನು ಟಿ ವಿಯನ್ನು, ಈ ಟೆಲಿವಿಷನನ್ನು ಕಟ್ಟಿದ್ದೆ ಮೀಡಿಯಾದಲ್ಲಿ ಯಾರಿಗೆ ಯಾವ ಅನ್ಯಾಯ ಆಗಬಾರ್ದು ಅದರ ಎಕ್ಸ್ಪೀರಿಯನ್ಸ್ ತಗೊಂಡೇ ನಾನು ಹಠದಿಂದ ಈ ಮೀಡಿಯಾವನ್ನು ಮಾಡಿದ್ದು. ವಂಚಿತರಿಗೆ, ಅಸಹಾಯಕರಿಗೆ, ಬಡವರಿಗೆ, ದೀನದಲಿತರಿಗೆ ನ್ಯಾಯ ಸಿಗಬೇಕಾದ್ರೆ ಒಂದು ಮೀಡಿಯಾ ಬೇಕು. ಒಂದು ಪರ್ಫೆಕ್ಟ್ ಆದ ಜರ್ನಲಿಸಮ್ ಮಾಡಿದ್ರೇ ಇದರಿಂದ ಸಾಧ್ಯ ಅನ್ನುವ ಮನಸ್ಥಿತಿಯಲ್ಲಿ ಕಟ್ಟಿದಂತಹ ಟಿವಿ ಕೊಡಿಸಿದ್ವಿ. IMA ಅಂತಹ ಹಗರಣ ಆದಾಗ ಲಕ್ಷಾನುಗಟ್ಟಲೆ ಜನರಿಗೆ ನ್ಯಾಯ ಕೊಡಿಸಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ ನಿಮಗೆ ಗೊತ್ತಿದೆ. ಹಾಸನದ ಸಂತ್ರಸ್ತೆಯರೊಲ್ಲಿಗೆ ನಾವು ಬಂದಿದ್ವಿ. ಏನು ಅನಿಸ್ಬೋದು, ನೀವು ಕಟ್ಟಿದ ಇಡೀ ನಿಮ್ಮ ಜೀವನವನ್ನೇ ದಾರೆ ಎರೆದು ಕಟ್ಟಿದಂತಹ ಸಂಸ್ಥೆ, ಅದರಲ್ಲಿರುವ 300 ಜನ ಎಂಪ್ಲಾಯೀಸು, ಅದನ್ನು ಡಿಪೆಂಡ್ ಮಾಡಿಕೊಂಡಿದ್ದಂತಹ ಅವರ ಫ್ಯಾಮಿಲಿಗಳು, ನಮ್ಮನ್ನೇ ನಂಬಿ ನ್ಯಾಯ ಸಿಗುತ್ತೆ ಅಂದು ನಮ್ಮ ಬಾಗಿಲಿಗೆ ಬಂದ ಅಸಹಾಯಕರು. ಒಂದು ಮಿನಿಟಲ್ಲಿ ನೀವು ಟಿ ವಿಯನ್ನು ಬ್ಲ್ಯಾಂಕ್ ಮಾಡಬೇಕು ಇವತ್ತು. ಅದು ನ್ಯಾಯಾಲಯದ ಆದೇಶದ ಅನುಸಾರವಾಗಿಲ್ಲ, ಗೌರವಿತವಾಗಿ ಅದನ್ನು ನಡೆಸಿಕೊಡಬೇಕಾದ ಸಂವಿಧಾನದ ರೀತಿಯಲ್ಲಿ ಜವಾಬ್ದಾರಿ ಹೊತ್ತು 6 ವರ್ಷ ಬೆಳೆಸಿದಂತಹ ಒಂದು ಸಂಸ್ಥೆಯನ್ನು, ಟಿ ವಿಯನ್ನು ಬ್ಲ್ಯಾಂಕ್ ಮಾಡೋದಿದೆ ಅಲ್ವಾ, ದಟ್ ಈಸ್ ಒಂದು ಮನುಷ್ಯನಿಗೆ ಇಟ್ ಈಸ್ ಈಕ್ವಲ್ ಟು ಡೆತ್ ಅಂತ ಹೇಳ್ಬೋದು. ಈಕ್ವಲ್ ಟು ಡೆತ್, ಯು ಆರ್ ಬ್ಲ್ಯಾಂಕ್. ನಮಗೆ ಟಿ ವಿ ಚಾನಲ್ 1 ಸಲ 2 ಸಲ ಬ್ಲ್ಯಾಂಕ್ ಹೋದರೆ, ಡಿಸ್ಟರ್ಬ್ ಆದರೆ, ಅರೆ ಏನಕ್ಕೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳುವ ನಾವು ಅಘೋಷಿತವಾಗಿ ಒಂದು ಟಿ ವಿಯನ್ನು ಬ್ಲ್ಯಾಂಕ್ ಮಾಡೋದಿದೆ ಅಲ್ವಾ, ದಟ್ ಈಸ್ ಲೈಕ್ ಇಟ್ ಈಸ್ ಯುವರ್ ಹಾರ್ಟ್ ಬೀಟ್ ಈಸ್ ಸ್ಟಾಪ್ಡ್ ಫಾರ್ ದ ಮೂಮೆಂಟ್ ಅಂತ ಹೇಳುವ ಸ್ಥಿತಿಯಲ್ಲಿ. ಬಟ್ ಐ ನೆವರ್ ಫೆಲ್ಟ್ ಇಟ್. ನನಗೆ ನನ್ನ ಪವರ್ ಫ್ಯಾಮಿಲಿ ಥಿಂಕ್ ಮಾಡಿದ ಒಂದೇ ವೇದವಾಕ್ಯ ಅಂದರೆ ಸತ್ಯಮೇವ ಜಯತೆ. ಇದು ಸಾವಲ್ಲ, ಇದು ಮರುಹುಟ್ಟು. ಈ ಮರುಹುಟ್ಟು ಇದೆ ಅಲ್ವಾ, ಖಾಲಿ ಮರುಹುಟ್ಟಾಗಿ ಬಂದಿಲ್ಲ, ವಿತ್ ಎಕ್ಸ್ಪೀರಿಯನ್ಸಲ್ಲಿ ಈಗ ಮರುಹುಟ್ಟು ಬಂದಿದ್ವಿ ನಾವು. ಎಕ್ಸ್ಪೀರಿಯನ್ಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಪವರ್ ಟಿ ವಿ ಈ ರೀತಿ ಬೆಳಿಲಿಕ್ಕೆ ಕಾರಣ, ನೀವು ಹೇಳಿದ್ರಿ ಈ ದುಷ್ಟರು ಅಂತ, ಈ ದುಷ್ಟರೇ ನಮ್ಮ ಒಂದು ಎಸೆಟ್ಟು. ಯು ಶುಡ್ ಆಲ್ವೇಸ್ ಅಪ್ರಿಷಿಯೇಟ್ ದೆಮ್. ಅವರು ಈ ಲೆಸನ್ನನ್ನು ನಿಮಗೆ ಕಲಿಸಿದ್ರಿಂದಲೇ ನೀವು ಒಂದೊಂದೇ ಪಾಠವನ್ನು ಕಲಿತಾ ಬರೋದು. ಯು ಆರ್ ಗೋಯಿಂಗ್ ಟು ಕೀಪ್ ಮೋರ್ ಸ್ಟ್ರಾಂಗರ್ ಸ್ಟೆಪ್ಸ್ ಅಂತ ಹೇಳೋದಕ್ಕೆ. ಇಟ್ ಈಸ್ ದ್ಯಾಟ್. ನನಗೆ ಕೆಲವರು ಹೇಳಿದರು, ಏನು ಸರ್ ನ್ಯಾಯ ಸಿಗಲ್ವಾ, ಹೈಕೋರ್ಟಲ್ಲಿ ನಿಮಗೆ ಸಿಂಗಲ್ ಬೆಂಚಲ್ಲಿ ವಿದಿನ್ 1 day ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ ಬಂದ್ ಮಾಡಿ ಅಂತ, ನಿಮ್ಮನ್ನು ಕೇಳಲೇ ಇಲ್ವಾ? ಡಬಲ್ ಬೆಂಚಲ್ಲಿ ಇಷ್ಟೆಲ್ಲ ಆರ್ಗ್ಯುಮೆಂಟ್ ಮಾಡಿದ್ರಿ, ನಿಮಗೆ ನ್ಯಾಯ ಸಿಕ್ಕಿಲ್ವಾ? ನೀವು ಹಾಗಾದರೆ ನ್ಯಾಯದ ಅಲ್ಲಿ ಇಲ್ವಾ? ಐ ಟೋಲ್ಡ್ ಇಟ್ ಈಸ್ ನಾಟ್ ಎ ಮಿಸ್ಟೇಕ್ಸ್ ಆಫ್ ಕೋರ್ಟ್. ನಮ್ಮ ಕೋರ್ಟಿನ, ನಮ್ಮ ಸಂವಿಧಾನದ ಕಾರ್ಯಾಚರಣೆಯ ಬಗ್ಗೆ ಕಪ್ಪು ಚುಕ್ಕೆ ಇಲ್ಲವೇ ಇಲ್ಲ.
It is who misleaded the court. It is who misleaded the court. It is not court which is ordered. ನಮ್ಗೆ ಆ ಚಾನ್ಸ್ ಸಿಕ್ಕಿಲ್ಲ. ಬಟ್ ವಿ ಗಾಟ್ ಎ ಚಾನ್ಸ್ ಇನ್ ಸುಪ್ರೀಂ ಕೋರ್ಟ್ ಟು ಪ್ರೂವ್ ಅವರ್ ಸೆಲ್ಫ್. ಟೀಕೆಗಳಿಗೆ ಆನ್ಸರ್ ಕೊಡೋದು ಬರವಣಿಗೆಯಿಂದಲ್ಲ, ಮಾತಿನಿಂದಲ್ಲ. ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಟೀಕೆಗಳಿಗೆ, ಈ ಟ್ರೋಲ್ಗಳಿಗೆ ಆನ್ಸರ್ ಕೊಡೋದು ನಾಟ್ ಬೈ ರೈಟಿಂಗ್ ಆರ್ ಗಿವಿಂಗ್ ದ ರಿಪ್ಲೈ, ಬೈ ಯುವರ್ ಆ್ಯಕ್ಟ್. ಯು ಶುಡ್ ಪ್ರೂವ್ ಇಟ್. ನೀವು ಲೈಕ್ ಯು ಸೆಡ್ ಇನ್ ಎ ಬ್ರೇಕಿಂಗ್ ನ್ಯೂಸ್, ಇವತ್ತು ನಮ್ಮ ಜವಾಬ್ದಾರಿ 1000 ಪಟ್ಟು ಹೆಚ್ಚಾಗಿದೆ. ಇಟ್ ಈಸ್ ನಾಟ್ ದ್ಯಾಟ್ ಪವರ್ ಟಿವಿ ವಿಚ್ ಇಸ್ ಶಟ್ ಡೌನ್. ಸತ್ಯಮೇವ ಜಯತೆ ಅಂತ ನಾವು ಬಂದ್ ಮಾಡಿದ್ವಲ್ಲ, ಅದಲ್ಲ ಇವತ್ತು. ಇವತ್ತು ಸುಪ್ರೀಂ ಕೋರ್ಟಿನಂತಹ ಒಂದು ದೇವಾಲಯ, ನ್ಯಾಯ ದೇಗುಲ ಅಂತ ನಾವು ಹೇಳ್ತೀವಿ, ಅಲ್ಲಿಂದ ನಮಗೆ ನ್ಯಾಯ ಸಿಗುವಾಗ ಅವರು ನಮ್ಮ ಮೇಲೆ ಇಟ್ಟ ಭರವಸೆ, ನಮಗೆ ಹೊರಿಸಿದ ಜವಾಬ್ದಾರಿ ಇದೆ ಅಲ್ವಾ, ದಟ್ ಈಸ್ ಮೋರ್ ದೆನ್ ಎನಿಥಿಂಗ್. ಇಟ್ ಈಸ್ ಫಾರ್ ಮೀ, ಈ ಕರ್ನಾಟಕ ರತ್ನ, ಭಾರತ ರತ್ನ ಅಂತ ಹೇಳ್ತಾರಲ್ಲ, ಎಸ್ಟರ್ಡೇ ಐ ಫೆಲ್ಟ್ 6 ವರ್ಷ ನಾನು ಏನು ಸೇವೆ ಮಾಡಿದ್ದೀನಿ, ಯಾವುದೋ ಸೇವೆ, ನ್ಯಾಯದ ಸೇವೆ ಮಾಡಿದ್ದೀವಿ. ಜರ್ನಲಿಸ್ಟ್ ಅಲ್ಲದಿದ್ದರೂ ನ್ಯಾಯಯುತವಾದ ಒಂದು ಜರ್ನಲಿಸ್ಟ್ಗಿಂತಲೂ ಹೆಚ್ಚಿನ ಕಾರ್ಯ ಮಾಡಿದ್ದೀವಿ. ಜರ್ನಲಿಸಮ್ನ ಸೇವೆ ಮಾಡಿದ್ದೀವಿ. ಅದಕ್ಕೆ ದಕ್ಕ ಬಹುದೊಡ್ಡ ಮೆಡಲ್ ಅಂತ ಅಂದ್ಕೊಂಡ್ಬಿಟ್ಟೆ ನಾನು.